ಇದು 1000ಗೆ 3 ಫ್ರೆಂಡ್ಸ್. ಇದು ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಮಿಕ್ಸ್ ಮಾಡಿ, ಆಮೇಲೆ ಇದು ಸ್ಯಾರಿ ಕಲರ್ ಈ ಥರ ಬಂದೈತೆ. ಸುಮ್ಮನಿರಮ್ಮ, ಸ್ವಲ್ಪ ಅನ್ನ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. 4 ದಿನ ಅಲ್ಲ, ಒಂದು ವಾರನ ಅಂತ ನಾವು ವಿಡಿಯೋನ ಹಾಕಿಲ್ಲ. ಎಲ್ಲರೂ ಮೆಸೇಜ್ ಮಾಡಕತ್ತೀರಿ, ಅಕ್ಕ ಯಾಕೆ ವಿಡಿಯೋ ಹಾಕಿಲ್ಲ ಅಂತೇಳಿ. ಸಖತ್ ಬ್ಯುಸಿ. ಮಷಿನ್ ಬಂದಾಗಿಂದ ಪುರ್ಸೊತ್ತನೇ ಇಲ್ಲ. ಡೆಮೋ ಕೊಟ್ಟು ಹೋದ ಆದಮೇಲೆ ಡೈರೆಕ್ಟ್ ಕಸ್ಟಮರ್ದ ಬ್ಲೌಸ್ ಹಾಕಿ ಸ್ಟಾರ್ಟ್ ಮಾಡಿದೆ. ಸೊ ಹಂಗಾಗಿ ಮಾಡಿಲ್ಲ. ಈಗ ಸ್ವಲ್ಪ ಲೈನಿಗೆ ಬಂದು ಬಟ್ಟೆ ಸಿಕ್ಕಾಪಟ್ಟಿ ಪೆಂಡಿಂಗ್ ಇದು. ಹಾಗಾಗಿ ಇದೊಂದು ಇಳ್ಕಲ್ ರೇಷ್ಮೆ ಸೀರೆ ಫ್ರೆಂಡ್ಸ್. ಇದು ಸಖತ್ ಇಷ್ಟ ಆಗೈತೆ ನನಗಂತ. ಇದು ಆನಿಯನ್ ಪಿಂಕ್ ಕಲರ್ ಐತಿ, ನೋಡ್ಬೋದು ನೀವು ಇಲ್ಲಿ. ತೋರಿಸ್ತೀನಿ ಇದು ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿನ ಅಂತ ಹೇಳಿ. ಪಿಕೋ ಬಾಲ್ಸ್ ಮಾಡಕ್ಕೆ ಕೊಟ್ಟಿದ್ರೆ ಅದೆಲ್ಲ ಕಂಪ್ಲೀಟ್ ಆಯ್ತು ಕೆಲಸ. ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಇದೇ ಬ್ಲೌಸು ಈ ಥರ ವರ್ಕ್ ಮಾಡೀನಿ. ಇದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡಬೇಕು. ಸ್ಟೋನ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸ್ಟೋನ್ ಅಟ್ಯಾಚ್ ಮಾಡೋಣ. ಇದಕ್ಕೆ ಫ್ರಂಟ್ ಬ್ಯಾಕ್ ಅಷ್ಟೇ ಹಾಕೈತಿ, ಸ್ಲೀವಿಗೆ ಹಾಕಿಲ್ಲ ಫ್ರೆಂಡ್ಸ್. ಬಟ್ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತಿದ್ದು, ಯಾಕಂದರೆ ಅವರು ಕರೆಕ್ಟಾಗಿ ನೋಡಿ ತೊಗೊಂಡಿಲ್ಲ. ಅವ್ರು ಮೀಡಿಯಮ್ ಫ್ಯಾಟ್ ಅದಾರ, ಸ್ವಲ್ಪ ಅವರಿಗೆ ಬಟ್ಟೆ ಕಡಿಮೆ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಸ್ಟೋನ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಬಾಯಿಲೆ ಬಾಯಿಲ್ಲನ್ಯ ಏ ಕಡ್ಡಿ ಹಿಡ್ಕೋಕಿನ್ನ, ಬೆನ್ನಿಂದ ಬಂದು ಹಿಡ್ಕೋ, ಕಡ್ಡಿ ಗಟ್ಟಿ ಹಿಡ್ಕೋಕಿನ್. ಹಿಡಿ 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 ಹಿಡಿ. ದೊಡ್ಡಕ್ಕೆ ಅದೀನಿ, ನೀ ಕಡ್ಡಿಗೆ ಹೆದರುದಿಲ್ಲ ನೀಗ. ಕೈ ತನ್ನಿಂದ ವಾ ಬಂದಳು, ಹೊರಗೆ ಬಂದಳು ಫ್ರೆಂಡ್ಸ್. ಕರೆಂಟ್ ಇಲ್ಲ ಇವತ್ತು, ರೆಸ್ಟ್ ಬೇಕಾಗಿತ್ತು. KB ಅವ್ರಿಗೆ ಗೊತ್ತಾಗಿತ್ತು ಇನ್ನು ಕರೆಂಟ್ ತೆಗ್ದಾರೆ ಇವತ್ತು. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಸೊ ಹಂಗಾಗಿ ಚಿಟ್ಟು ನಾನು ಕುಂತೇವಿ ಸುಮ್ಮನೆ. ಸ್ಟೋನ್ ಹಚ್ಬೇಕಂದ್ರೆ ಫ್ರೆಂಡ್ಸ್ ಅವರು ಅರ್ಜೆಂಟ್ ಬೇಕು ನಮ್ಗೆ, ಸ್ಟೋನ್ ಎಲ್ಲ ಬೇಡ, ಮದುವೆ ಮುಗಿದ್ಮೇಲೆ ಹಚ್ಚಿಸ್ಕೋತೀವಿ, ಹಂಗೆ ಕೊಡ್ರಿ ಅಂತ ಹೇಳಿದ್ರೆ ಅದೊಂದು ಕೊಟ್ಟೆ. ಇದು 1000ಗೆ 3 ಫ್ರೆಂಡ್ಸ್. ಇವು ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಮಿಕ್ಸ್ ಮಾಡಿ, ಆಮೇಲೆ ಇದು ಸ್ಯಾರಿ ಕಲರು ಈ ಥರ ಬಂದೈತಿ. ಸುಮ್ಮನಿರಮ್ಮ, ಇದು ಶೇಪ್ ಸಖತ್ತೈತಲ್ಲ ಫ್ರೆಂಡ್ಸ್, ನನಗೆ ಇಷ್ಟ ಆಗ್ತಿದ್ದು. ಇಂಥ ಡಿಸೈನ್ಸ ಭಾಳ ಜನ ಇಷ್ಟಪಡ್ತಾರೆ. ಸಿಂಪಲ್ ಆಗಿರ್ಬೇಕ್ರಿ, ಸಿಂಪಲ್ ಆಗಿರ್ಬೇಕ್ರಿ ಅಂತಾನೆ ಇದು. ಸಣ್ಣ ಮಷಿನ್ ಇದ್ದಾಗ ಇನ್ನೂ ಎಂಥ ಸಿಂಪಲ್ ಬೇಕಪ್ಪ ಅಂತಿದ್ದೆ ನಾನು. ಬಟ್ ಇದ್ರೊಳಗೆಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಡಿಸೈನ್ಸ್ ಅದಾವು. ಇನ್ನೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಅದಾವೆ ಫ್ರೆಂಡ್ಸ್. ಅವನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಒನ್ ಬೈ ಒನ್. ಯಾವ್ಯಾವ ಥರ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ಇದು 1000ಗೆ 3 ಒಂದು ಸೆಟ್ಟು. ಸೇಮ್ ಡಿಸೈನು ಇಲ್ಲೇ ಐತಿ. ಹಾಂ, ಈಗ ನೋಡಿರಿ ಫ್ರೆಂಡ್ಸ್ ನೀವು. ಆಮೇಲೆ ಯಾರು ವರ್ಕ್ ಹಾಕಿಸ್ತಿರ್ತೀರಲ್ಲ ಅವರು ತಿಳ್ಕೊಬೇಕಾಗಿರೋದು ಇಷ್ಟ. ಒಂದು ನಿಮಿಷ ಇಲ್ಲಿ ನೋಡಿರಿ, ಇದೆರಡು ಸ್ಯಾರಿದು ಬ್ಲೌಸ್ದು ವರ್ಕ್ ಬಂದು ಸೇಮ್. ಇವರು ಮಲ್ಟಿ ಕಲರ್ ಸ್ಯಾರಿಗೆ ಅಂದರೆ ಮಲ್ಟಿಪಲ್ ಯೂಸ್ ಮಾಡಲಿಕ್ಕೆ ಈ ಥರ ಇದು ಮಾಡ್ಕೊಂಡಾರ, ಕಲರ್ಸ್ ಹಾಕಿಸ್ಕೊಂಡಾರ. ಬಟ್ ಇದೇನಂದ್ರೆ ಸ್ಯಾರಿ ಜೊತೆಗೆ, ಈಗ ಸ್ಯಾರಿಗೆ ಗೋಲ್ಡು, ಸ್ಯಾರಿ ಈ ಕಲರ್ ಐತಿ, ಅದ್ರ ಜೊತೆಗೆ ಗೋಲ್ಡ್ ಬಂದೈತಿ. ಹಾಗಾಗಿ ಇದನ್ನೆರಡು ಕಲರ್ ಕಾಂಬಿನೇಷನ್ ಮಾಡಿ ಹಾಕಿರೋದು. ಇದು ಅವರು 2 ಸ್ಯಾರಿಗೆ ಮ್ಯಾಚ್ ಆಗ್ಬೇಕಂತೇಳಿ ಈ ಥರ ಒಂದು ಸಪ್ರೇಟ್ ಪೀಸ್ ತೊಗೊಂಡು ಬಂದು ಹಾಕಿಸ್ಕೊಂಡಿರೋದು. ಇದಕ್ಕೆ ಗೋಲ್ಡು, ರೆಡ್ಡು ಮತ್ತು ಈ ಥರ ಬ್ಲೂ ಕಲರ್ನ ಆ್ಯಡ್ ಮಾಡಿ ನಾನು. ಸೊ ನೀವು ನೋಡ್ಬೋದು ಡಿಫ್ರೆನ್ಸು, ಎರಡು ಸೇಮ್ ಡಿಸೈನ್ಸು, ಬಟ್ ಲುಕ್ ಯಾಕೆ ಚೇಂಜ್ ಐತಂದ್ರೆ ಕಲರ್ಸು, ಸ್ಯಾರಿ ಕಲರ್ಸ್ ಏನಿರುತ್ತಲ್ಲ ಅದನ್ನು ನಾವು ಆ್ಯಡ್ ಮಾಡಬೇಕಾಗ್ತತಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಲೈನ್ ನಾನು ಗೋಲ್ಡ್ ತೊಗೊಂಡಿನಿ. ನೀವು ಬೇಕಂದರೆ ಇಲ್ಲಿನೂ ಗೋಲ್ಡನ್ನು ಹಾಕ್ಕೋಬೋದು. ಬಟ್ ಸ್ಯಾರಿ ಸ್ಯಾರಿದೇನ ಕಲರ್ ಇತ್ತಲ್ಲ ಅದು ಸ್ವಲ್ಪ ಡಲ್ ಆಗ್ತತಿ ಜಾಸ್ತಿ ಗೋಲ್ಡ್ ಹಾಕಿದ್ರೆ. ಸೊ ಹಾಗಾಗಿ ಸ್ಯಾರಿಗೆ ಮ್ಯಾಚ್ ಆಗುವಂಗೆ ನಾನು ಇದನ್ನು ಹಾಕೀನಿ. ಈಗ ಇದು ಸ್ಟಿಚ್ ಮಾಡಿದ ಮೇಲೆ ಸ್ಯಾರಿ ಜೊತೆಗೆ ಹಾಕ್ಕೊಂಡಾಗ, ಯಾವ ಸ್ಯಾರಿ ಇದಕ್ಕೆ ಮ್ಯಾಚ್ ಇರುತ್ತಲ್ಲ ಅದ್ರ ಜೊತೆಗೆ ಹಾಕ್ಕೊಂಡಾಗ ಸಖತ್ ಕಾಣಿಸ್ತತಿ. ಅಂದ್ರೆ ಇದೇನು ಡಲ್ ಆಗೈತಿ ಅಂತ ಏನಲ್ಲ, ಇದು ಲುಕ್ಕ ಬರ್ತೈತಿ. ಬಟ್ ಸ್ಯಾರಿ ಜೊತೆ ಹಾಕ್ಕೊಂಡಾಗ ಮಾತ್ರ ಅದ್ರದ್ದು ಲುಕ್ಕ ಬೇರೆ ಕಾಣಿಸ್ತತಿ. ಇದು 2 ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕೋತಾರಂತವ್ರು. ಸೊ ಹಾಗಾಗಿ ಇವ್ರು ಈ ಥರ ಮಾಡಿಸ್ಕೊಂಡಾರ. ಇದು ಈ ಥರ, ಇದ್ರ ಸ್ಯಾರಿ ಈ ಕಲರ್ ಇರೋದ್ರಿಂದ, ಆಮೇಲೆ ಕಾಪರ್ ಕಲರ್
ಜರಿ ಹಾಕಿ ಇದನ್ನು ಡಿಸೈನ್ ಮಾಡೀನಿ. ಸೊ ಇಷ್ಟು ವರ್ಕ್ ಮಾಡೀನಿ. ಇಲ್ಲೊಂದಿಷ್ಟು ಹೊಲಿಯೋದಿತ್ತು ಫ್ರೆಂಡ್ಸ್, ಬಟ್ ಕರೆಂಟ್ ಇಲ್ಲ, ಅದಕ್ಕೆ ಎಲ್ಲ ಹಂಗೆ ಅದಾವು. ಇದು ಸ್ಟಿಚ್ ಮಾಡಬೇಕು. ಇದು ಒಂದು ಹಾಫ್ ಸ್ಟಿಚ್ ಮಾಡೀನಿ. ನಾನು ತೆಗ್ದು ತೋರಿಸ್ತೀನಿ ತಾಯಿ, ತೋರಿಸ್ತೀನಿ. ಕರೆಂಟ್ ಇಲ್ದಾಗ ಅರಳಿದ ಪ್ರತಿಭೆ ಇಲ್ಲಿ ಎಷ್ಟು ಮಸ್ತ್ ಆಗ್ತದೆ ನೋಡಿ ಫ್ರೆಂಡ್ಸ್. ಮಸ್ತ್ ಡ್ರಾಯಿಂಗ್ ತೆಗೆದು ಮೆಹಂದಿ ಡಿಸೈನ್ ತೆಗೆದು ಮಾಡ್ತಿದ್ವಿ ನಾವು ಕಾಲೇಜ್ನಾಗಿದ್ದಾಗ. ಇದು ನಂದು ರಂಗೋಲಿ ತೆಗಿಯಕ್ಕೆ ಹೋದೆ, ಕೆಟ್ಟಿಸಿದೆ. ನಮ್ಮ ಮನೆ ಏನಿದು ಜಾನಿ ಒಂದು ಏನಾರು ಬಿಡಿಸ್ತಾ ಕೊಡಕ್ಕೆ. ಇದೊಂದು ಕಾಲಮ್ ತಗೋ ಜಾನು, ನಿಂದು ಟ್ಯಾಲೆಂಟ್ ಹೊರಗೆ ಹಾಕ. ತಡಿಯಕ್ಕೆ ಏನು ತೆಗಿತಾ ನೋಡು. ಮಾಡ್ಲಿ ಬಿಡಮ್ಮ, ಕೂಸೈತದ. ಸಣ್ಣಕದ ಹಾಕಿ ಈಗ ನರ್ಸರಿ ತೆಗಿಜಾನು. ಇಲ್ಲ, ಪ್ರಮೋಟ್ ಆಗ್ಯಾಳ LKG. ಸರಿ, ಕಣ್ಣು ಕಳ್ಕೊಂಡಿ. ವಾವ್, ಜಾನುನ್ ಟೆರಟೈಸ್ ನೋಡ್ರಿ. ಈಗ ಹುಟ್ಟೈತಿ ಜಾನುನ್, ಅಷ್ಟಕ್ಕೆ ಹುಟ್ಟೈತಿ. ತಡಿಯಮ್ಮ ಪಾಪ, ಹರಿದೆ ಬೈಕ್ ಮ್ಯಾವ್. ಕೇಳು, ಇಲ್ಲಿ ತಳಗಿಡು ಇಲ್ಲಿ. ಹಾ, ಕೇಳು. ಇದೇನು ನಾಯಿ? ಬಾವು ಬಾವು. ವಾ, ಮಳಿ ಬರಕತ್ತು. ಮಳಿ ಕಡ್ಡಿ ಬಂತು. ಚಿಟ್ಟು ಕಡ್ಡಿ. ವಾ, ಬಾ ಕಡ್ಡಿ, ಚಿಟ್ಟು ಹಿಡ್ಕೊಂಡೋಕಿಯಾ? ಹಾ, ವೈ ಬಾ. ಇಲ್ಲ ಬಾ. ವಾ ಮನು, ನೀವಿಬ್ರು ಒಳಗೆ ಹೋಗ್ರಿ, ರೂಮ್ನಾಗ ಹೋಗ್ರಿ ನೀವಿಬ್ರು. ಚಿಟ್ಟು ಹಿಡ್ಕೊಂಡು ಹೋಗಿತ್ತು ಕಡ್ಡಿ. ಇಲ್ಲ, ಸುಳ್ಳ ಹೇಳಿಲ್ವಾ? ಚಿಟ್ಟು ಸುಳ್ಳ ಹೇಳಿಲ್ವಾ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ. ಯಾರು ಇಲ್ಲ ಬಾಯ್. ಬಾ ಕಡ್ಡಿ. ಈಕಿನ ಇಟ್ಟ ಮೂಗು, ಇಟ್ಟ ಬಾಯಿ, ಗುಲಾಬ್ ಜಾಮೂನ್ ಅಂತ ಮಕ್ಕ ತೊಗೊಂಡೋಗ್ಬೇಕು. ಇಲ್ಲ ನೋಡಿ ಕಡ್ಡಿ. ಹಾಯ್ ಮಾಡಿ ಕಡ್ಡಿಗೆ ಹಾಯ್ ಮಾಡಿ. ಕರಿತೀಯಾ? ಇಲ್ಲ ನೋಡಿ, ಈ ಕೈ ನೋಡಿ, ಚಿಟ್ಟಿ ಕೈ ನೋಡಿ, ತೊಗೊಂಡೋಗಿಕಿನ್. ಕೈ ಹತ್ತು ಚಿಟ್ಟಿ ಕಾಣಿಸ್ತ, ಕೈ ಹತ್ತು. ಇವರಿಬ್ಬರದು ಬರೀ ಜಗಳನ ಫ್ರೆಂಡ್ಸ್. ಹುಟ್ಟಿದ್ರೆ ಬೀಳ್ತಾ. ಏನ್ಯಾವ ಚಿಟ್ಟು? ಏನದು? ಬಾಯಿಲ್ಲೇ ಬಾರು. ನನ್ ಕುಶ ಏನಂತಾರ ಅವರು? ಏನಂತಾರ? ಚಿಟ್ಟುನ ಕಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಆಕಿನೂ ಒಳ್ಳೆ ಮಾತಾಡೋದು, ವಾಪಸ್ ಅವ್ರು ಹೊಡೆದ್ರೆ ಹೊಡಿದು, ಈ ಥರ ಎಲ್ಲ ಮಾಡ್ತಿರ್ತಾರೆ, ಜಗಳ ಮಾಡ್ತಾನೆ ಇರ್ತಾರೆ. ಒಬ್ಬಾಕಿ ಹಂಗದ ಫ್ರೆಂಡ್ಸ್. ಅವ್ರ ಅಕ್ಕಾರ ಜೊತೆನೂ ಹಂಗೆ ಮಾಡ್ತಿರ್ತಾಳೆ, ಜಗಳ ಮಾಡೋದು, ಏನೇನೇನೇನೋ ಮಾತಾಡ್ತಾಳೆ, ನಮಗೇನು ಅರ್ಥ ಆಗಂಗಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ರೆಡಿ ಮಾಡಕತ್ತೀನಿ. ಬದ್ನಿಕಾಯಿ ಬಜ್ಜಿ, ಇನ್ನೂ ಒಂದು ಒಬ್ಬೆ ಕರಿಯೋದೈತಿ. ಇವ್ರಿಗೆ ಸಪ್ಪಂದು ಮಾಡಿರ್ತೀವಿ, ನಮ್ಗಷ್ಟೇ ಬದ್ನಿಕಾಯಿಗೆ ಖಾರ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ ತುಂಬಿ ಕರೆದಿರ್ತೀನಿ. ಭಾಳ ಈಸಿ ಫ್ರೆಂಡ್ಸ್ ಬದ್ನಿಕಾಯಿ ಬಜ್ಜಿ ಮಾಡೋದು. ಅದಕ್ಕೆ ಇದನ್ನು ಸ್ಪೀಡಾಗಿ ಮಾಡ್ತೀನಿ. ಇಲ್ಲಾಂದ್ರೆ ಇದು
ಉಳ್ಳಾಗಡ್ಡಿ ಬಜ್ಜಿ ಫ್ರೆಂಡ್ಸ್, ಕಾಂದ ಬಜ್ಜಿ ಅಂತಾರಲ್ಲ ಅದು ಜಾಸ್ತಿ ಮಾಡ್ತೀನಿ. ಮಾಡಿದಾಗ ನಿಮ್ಗೆ ರೆಸಿಪಿ ಬೇಕಂದ್ರೆ ಹೇಳ್ರಿ, ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಇದು ಮಾಡುವಾಗ. ಸೈಡ್ ಬೈ ಸೈಡ್ ಹಂಗೆ ಮಧ್ಯಾಹ್ನ ತಿಕ್ಕಿದ ಬಂಡೆಗಳು ಇದ್ವಲ್ಲ ಅವನ್ನೆಲ್ಲ ಅರೇಂಜ್ ಮಾಡ್ಕೊಳಕತ್ತೀನಿ. ಭಾಳ ಜನ ಕೇಳ್ತಿರ್ತೀರಿ ಹೆಂಗೆ ನೀವೆಲ್ಲ ಮ್ಯಾನೇಜ್ ಮಾಡ್ತೀರಿ, ಎಂಬ್ರಾಯ್ಡ್ರಿ ಮಾಡ್ತೀರಿ, ಸ್ಟಿಚ್ ಮಾಡ್ತೀರಿ, ಆಮೇಲೆ ಕುಚ್ಚು ಕಟ್ತೀರಿ, ಎಲ್ಲ ಕೆಲಸನೂ ಮಾಡ್ತೀರಿ, ಪ್ರೀ ಪ್ಲೇಟಿಂಗ್ ಮಾಡ್ತೀರಿ. ಸೊ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಅಂಥೇಳಿ ಅಂತಿರ್ತೀರಿ. ಆಮೇಲೆ ಮಕ್ಕಳದೊಂದು ಜಾಸ್ತಿ ಹೇಳ್ತೀರಿ ಹೆಂಗೆ 3 ಜನಕ್ಕೂ ಹಿಡಿತೀರಿ ಅಂತೇಳಿ. ಸೊ ನಾನು ಅಡುಗೆ ಮನೆಯೊಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, 1 ರಿಂದ 2 ತಾಸು ಅಷ್ಟೇ. 3 ಒಲೆ ಇರೋದ್ರಿಂದ 3 ಒಲೆನೂ ಯೂಸ್ ಮಾಡ್ತೀನಿ. ಫಸ್ಟ್ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಬಿಡ್ತೀನಿ. ಅದಾದಮೇಲೆ ರೊಟ್ಟಿ ಮಾಡ್ಕೊತಾನೆ ಸಣ್ಣ ಸಣ್ಣಕ್ಕೆ ಅಡುಗೆ ಏನು ಬೇಕೈತೆ ಸಾರು ಪಲ್ಯ ಅನ್ನ ಎಲ್ಲ ಇವನ್ನೆಲ್ಲ ಮಾಡ್ತಿರ್ತೀನಿ. ಈಗಂತೂ ಕುಕ್ಕರ್ ಬಂದವಲ್ಲ ಫ್ರೆಂಡ್ಸ್, ಅನ್ನಕ್ಕೆ ಇಟ್ಟು ಬೇರೆ ಕೆಲಸನೂ ಮಾಡ್ಕೊಬೋದು. ಹೀಗಾಗಿ ಮಲ್ಟಿಪಲ್ ಟಾಸ್ಕಿಂಗ್ ಭಾಳ ಮಾಡ್ತಾ ಇರ್ತೀನಿ ನಾನು. ಸೊ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಅಡುಗೆ ಮನೆ ಕೆಲಸ ಎಲ್ಲ. ಅದಾದಮೇಲೆ ಇದೆಲ್ಲ ಬಿಟ್ಟು ಹೊರಗೆ ಹೋದ್ರೆ ವಾಪಸ್ ಒಳಗೆ ಬರೋದು ಸಖತ್ ಕಷ್ಟ. ಒಳಗಿನ ಬಿಟ್ಟರೆ ಹೊರಗಿನ ನಿಲ್ಲುತ್ತೆ, ಹೊರಗಿನ ಬಿಟ್ಟರೆ ಒಳಗಿನ ನಿಲ್ಲುತ್ತೆ. ಯಾರು ಮನ್ಯಾಗ ಒಬ್ಬೊಬ್ರು ಇರ್ತೀರಿ, ಆಮೇಲೆ ವರ್ಕಿಂಗ್ ವುಮೆನ್ಸ್ ಇರ್ತೀರಿ, ಅವರಿಗೆ ದೊಡ್ಡ ಹೆಡ್ಡೇಕ್ ಆಗಿರ್ತೈತಿ ಇದು. ಸದ್ಯಕ್ಕೆ ಬಾಂಡೆ ತಿಕ್ಕಕ್ಕೆ ಬರಲ್ಲ. ಇಷ್ಟು ದಿನ ಬರ್ತಿದ್ರು, ಈಗ ಸದ್ಯಕ್ಕೆ ಬಿಟ್ಟಾರ. ವರ್ಕ್ಲೋಡು ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಇದೆ, ಕಷ್ಟ ಆಗಕತ್ತೈತಿ. ಹೇಳೀನಿ ಕಾಲ್ ಮಾಡಿ, ಬಾ ನಿನ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳೀನಿ, ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಬಂದರೆ ಸ್ವಲ್ಪ ಆಗ್ತದೆ. ನನಗೆ ಎಲ್ಲ ಕೆಲಸನೂ ನಾವೇ ಮಾಡಬೇಕಂತ ಆಗಲ್ಲ ಫ್ರೆಂಡ್ಸ್. ಅದು ನಾವು ಏನಾದ್ರು ವರ್ಕ್ ಮಾಡುವಾಗ ಎಲ್ಲನೂ ನಾವೇ ಮಾಡ್ಬೇಕನ್ನೋದು ಭಾಳ ತಪ್ಪು. ಒಂದು ಕೆಲಸ ಕಮ್ಮಿ ಮಾಡ್ಕೊಂಡಾಗ ಒಂದು ಕೆಲಸ ಹೆಚ್ಚಿಗೆ ಮಾಡೋಕೆ ಆಗ್ತದೆ ನಮ್ಗೆ. ನಾವು ಜಾಬ್ ಮಾಡ್ತಾ ಇದ್ದೀವಿ ಅಂದ್ರೆ ಅಮೌಂಟ್ ಕೊಟ್ಟು ನಾವು ಯಾರ ಕಡೆ ಆದರೂ ಮನೆ ಕೆಲಸ ಮಾಡಿಸ್ಬೋದು. ಬಟ್ ಜಾಬ್ ನಾವೇ ಮಾಡಬೇಕು ಅಂದ್ರೆ ಅಮೌಂಟ್ ನಾವೇ ಗಳಿಸ್ಬೇಕು. ಬಟ್ ಅದರೊಳಗಿನ ಸ್ವಲ್ಪ ಅಮೌಂಟ್ ಕೊಟ್ಟು ಮನೆ ಕೆಲಸ ಮಾಡಿಸ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್. ಬಾಯ್.